ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಕ್ಸ್ಟ್ರಾ ನೇರ ನಂತರ ಕೊನೆವರೆಗೂ ನೋಡಿ ಪ್ಲೀಸ್. ಇವತ್ತಿನ ಈ ವಿಡಿಯೋದಲ್ಲಿ ಮೆಣಸಿನ ಸಾರು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಈ ಚಳಿ ವೆದರ್ಗೆ ಇದನ್ನು ಒಂದು ಸಲ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು, ಏನು ಬೇಕು ಅಂತ ನೋಡೋಣ. ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ. ಇದಕ್ಕೆ ನಾವು ಫಸ್ಟು ಒಂದು ಮಸಾಲೆ ಹುರ್ಕೋಬೇಕು, ಮಸಾಲೆ ಪುಡಿ. ಅದಕ್ಕೇನು ಬೇಕು ಅಂತ ನೋಡೋಣ. ಫಸ್ಟು ಒಂದು ಪ್ಯಾನ್ಗೆ ನಾನು 1 ಚಮಚದಷ್ಟು ಮೆಂತ್ಯನ ಹಾಕಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಬಣ್ಣ ಬದಲಾಗ್ತಿದ್ದಂಗೆ 1 ಸ್ಪೂನು ಕಾಳು ಮೆಣಸು, ಅದು ಸ್ವಲ್ಪ ಚಟಪಟ ಅಂತಂದಮೇಲೆ 4 ಚಮಚ ಧನಿಯಾ, ಅದನ್ನು ಅಷ್ಟೇ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಧನಿಯಾ ಎಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ 2 ಚಮಚ ಜೀರಿಗೆನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ಒಂದು ಅರ್ಧ ಕಪ್ಪಷ್ಟು ಸೇರಿಸಿದ್ದೀನಿ. ಇದು ಅಷ್ಟೇ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಡ್ರೈ ಆಗೋ ತನಕ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಈಗ ಅದೇ ಪ್ಯಾನಿಗೆ ನಾನಿಲ್ಲಿ 10-12 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರಕ್ಕೆ ಸ್ವಲ್ಪ 4-5 ಗುಂಟೂರು ಮೆಣಸಿನ್ಕಾಯಿ ಉಪಯೋಗಿಸ್ತೀನಿ. ನೀವು ಬರೀ ಬ್ಯಾಡಗಿ ಮೆಣಸಿನ್ಕಾಯಲ್ಲೂ ಮಾಡ್ಬೋದು ಖಾರ ಇರೋರು. ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಅದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಇದೆಲ್ಲ ಹುರಿದು ಸ್ವಲ್ಪ ತಣ್ಣಗಾದ್ಮೇಲೆ ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಕೋರ್ಸಾಗಿ ಪುಡಿ ಮಾಡಿಕೊಂಡು ಕೋರ್ಸಾಗಿ ಪುಡಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಇನ್ನು ಮಿಕ್ಕಿದ ಹುರಿದಿದ್ದ ಮಸಾಲೆ ಪದಾರ್ಥಗಳೇನಿದೆ ಅದನ್ನು ಹಾಕಿ ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ. ಇದಕ್ಕೆ 1 ಚಮಚದಷ್ಟು ಹಿಂಗನ್ನು ಪುಡಿ ಸೇರಿಸ್ತಿದ್ದೀನಿ, ಹಿಂಗು, ಹಾಗೆ 1 ಚಮಚ ಅರಿಶಿನ, ಇದನ್ನೆಲ್ಲ ನುಣ್ಣಗೆ ಪುಡಿ ಮಾಡಿಟ್ಕೊಂಡ್ರೆ ನೀವು ಪೌಡರ್ ರೆಡಿಯಾಗಿದ್ದರೆ ನೀವು ಮೆಣಸಿನ ಸಾರನ್ನ ಬೇಕಾದಾಗ ಮಾಡ್ಕೋಬೋದು. ಇದನ್ನು ಸ್ಟೋರು ಮಾಡ್ಬೋದು ಪುಡಿನ. ನಾವೆಲ್ಲ ಹುರಿದು ಮಾಡಿರೋದ್ರಿಂದ ಏನೂ ಹಾಳಾಗಲ್ಲ. ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ಮೆಣಸಿನ ಸಾರು ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನೊಂದು ಪಾತ್ರೆಯಲ್ಲಿ ಒಂದು 4-5 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಇದಕ್ಕೆ ಬೆಳ್ಳುಳ್ಳಿನೇ ಟೇಸ್ಟ್ ಕೊಡೋದು, ಸ್ವಲ್ಪ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಬ್ರೌನ್ ಆದಮೇಲೆ ಈಗ ನಾವು ಆಗಲೇ ಹುಣಸೆಹಣ್ಣು ಹಿಂಗೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಈಗ ಹುಣಸೆಹಣ್ಣು ನೆನೆಸಿಟ್ಕೊಂಡಿರೋದು ನಾನು ಅದನ್ನು ಹಿಂಡಿ ಹುಣಸೆ ರಸ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ತೆಳುವಾಗಿ ತೊಗೊಂಡಿದ್ದೀನಿ. ಇದು ತೆಳುವಾಗೇ ಇರಲಿ ಕನ್ಸಿಸ್ಟೆನ್ಸಿ ಸಾರು. ನೀವು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ಹುಣಸೆ ರಸ ಎಲ್ಲ ಚೆನ್ನಾಗಿ ಕುದಿಬೇಕಿದು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ ಇದನ್ನು. ಈ ಹಂತದಲ್ಲಿ ಚೆನ್ನಾಗಿ ಕುದೀತಿರ್ಬೇಕಾದ್ರೆ ನೀವು ಮಾಡ್ತಿರೋ ಅಳತೆಗೆ ನಾನಿಲ್ಲಿ 3 ಚಮಚದಷ್ಟು ಮಾಡಿರೋ ಪುಡಿನ ಸೇರಿಸಿದ್ದೀನಿ ಮತ್ತು 1 ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ. ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಅದಕ್ಕೆ ಮತ್ತೆ ಹಾಗೆ ತೋರಿಸ್ತಿದ್ದೀನಿ, ಹಾಕ್ತಿಲ್ಲ ನಾನು. ಎರಡೂ ನಾನು ಆಲ್ರೆಡಿ ಹಾಕ್ಬಿಟ್ಟಿದೆ, ಬಟ್ ವಿಡಿಯೋ ಮಿಸ್ ಆಗಿದೆ. ಅದೆರಡೂ ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಮತ್ತೆ ಒಗ್ಗರಣೆ ಹಾಕೋ ಅವಶ್ಯಕತೆ ಏನಿಲ್ಲ, ನಾವು ಫಸ್ಟೇ ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಇದಕ್ಕೆ. ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿ ಹೇಗಿದೆ, ತುಂಬ ತೆಳು ಇಷ್ಟ ಆದರೆ ತೆಳು ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮೀಡಿಯಮಾಗಿ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಒಂದು 5 ನಿಮಿಷ ಕುದ್ಮೇಲೆ ಮೆಣಸಿನ ಸಾರು ಅಥವಾ ಮೆಣಸಿನ ರಸಮ್ಮು ರೆಡಿಯಾಗಿದೆ. ಇದನ್ನು ಬಿಸಿ ಅನ್ನದ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸೂಪರು. ಹಾಗೆ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ. ನೀವು ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಬಾಯ್.